ಮೀಸಲಾತಿಗೆ ನಾವು ಸರ್ಕಾರ ಬದ್ಧವಾಗಿದೆ. ನಾವು ಅದನ್ನು ಮೀಸಲಾತಿಯನ್ನು ತರಲಿಕ್ಕೆ ಈಗೇನೆಲ್ಲ ಕ್ರಮ ತೆಗೆದುಕೋಬೇಕು ಅದರ ಪ್ರಯತ್ನಗಳನ್ನೆಲ್ಲ ಮಾಡಿದ್ದೇವೆ. ಮತ್ತು ಜೊತೆಯಲ್ಲಿ ಒಳ ಮೀಸಲಾತಿ ಅಂಶ ತೀರ್ಮಾನ ಆಗುವವರೆಗೂ ಕೂಡ ಯಾವುದೇ ನೇಮಕಾತಿಗಳು ಮಾಡಬಾರ್ದು ಅಂತಲೂ ಕೂಡ ಸರ್ಕಾರಿ ಆದೇಶನೂ ಆಗಿದೆ. ಈಗ ನಾಗಮೋಹನ್ ದಾಸ್ ಅವರು ಕೂಡ ಒಂದು ಇಂಟ್ರೀಮ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಮತ್ತು ಆ ಇಂಟ್ರೀಮ್ ರಿಪೋರ್ಟ್ ಕೊಟ್ಟಾದಮೇಲೆ ಒಂದು ಸಪ್ರೇಟ್ ಕ್ಯಾಸ್ಟ್ ಸೆನ್ಸಸ್ ಅದನ್ನು ಕೂಡ ಸಪ್ರೇಟಾಗಿ ಮಾಡಬೇಕು. ಸುಮಾರು ಒಂದು 8 ಕೋಟಿಯಷ್ಟು ಖರ್ಚು ಅಂತೇಳಿ ಅದಕ್ಕೂ ಕೂಡ ಸರ್ಕಾರ ಎಲ್ಲ ತಾತ್ವಿಕವಾಗಿ ಒಪ್ಪಿಗೆನೂ ಕೂಡ ನೀಡಿ ಈಗಾಗಲೇ ನಾವು ಒಳ ಮೀಸಲಾತಿಯನ್ನು ನೀಡ್ತಕ್ಕಂಥದ್ರ ಅಗತ್ಯತೆ ಇದೆ ಅಂತೇಳಿ ಸರ್ಕಾರಕ್ಕೆ ಮನಗಂಡಿದೆ. ಆ ಒಂದು ದಿವಸದಲ್ಲಿ ಕೆಲಸನೂ ಕೂಡ ನಾವು ಆದಷ್ಟು ಜಾಗ್ರತೆ ಅದನ್ನು ನಾವು ಮಾಡ್ತೇವೆ. ಎಷ್ಟು ದಿವಸ ಬರ್ಬೋದು ಸರ್? ಅದು ಈಗಾಗಲೇ ಸರ್ಕಾರ ಜಾರಿ ಮಾಡ್ತೀನಿ ಅಂತ ಹೇಳ್ತಿದ್ದು. ನೋಡಿ, ಅಲ್ಲಿ ಎಂಫರಿಕಲ್ ಡೇಟಾ ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ್ದಾರೆ. ಎಂಫರಿಕಲ್ ಡೇಟಾ ಈಗ ನಾವು ಕ್ಯಾಸ್ಟ್ ಸೆನ್ಸಸ್ಸಲ್ಲಿ ಇಲ್ಲೊಂದು ಡೇಟಾ ಇದೆ. ಇದು ಕೂಡ 15 ವರ್ಷದ ಹಿಂದೆ ಮಾಡಿದಂಥ ಸೆನ್ಸಸ್ಸು, ಕ್ಯಾಸ್ಟ್ ಸೆನ್ಸಸ್ಸು ಇದು ಕೂಡ ಕರಾರುವಕ್ಕಾಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ಕೆಲವು ಜನ ಹೇಳ್ತಿದ್ದಾರೆ. ಅದಕ್ಕೆ ನಾವು ಈ ಕ್ಯಾಸ್ಟ್ದೇನಿದೆ ಈಗ ಒಳ ಮೀಸಲಾತಿಗೆ ಬರ್ತಕ್ಕಂಥವೇನಿದ್ದಾವೆ ಆ ಕ್ಯಾಸ್ಟ್ ಅದನ್ನೇ ಸಪ್ರೇಟಾಗಿ ಒಂದು ಸೆನ್ಸಸ್ಸನ್ನು ಮಾಡಿಸ್ಬೇಕು 1 ತಿಂಗಳ ಒಳಗಡೆ ಅಂತೇಳಿ ಅದಕ್ಕೂ ಕೂಡ ಹಣನೂ ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದು. ಅದಕ್ಕೇನೇನು ಸರ್ಕಾರಿ ಆದೇಶಗಳು ಬೇಕೋ ಅದನ್ನೆಲ್ಲನೂ ಕೂಡ ಮಾಡ್ತಕ್ಕಂಥದ್ದು ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಅದರಿಂದ ಒಳ ಮೀಸಲಾತಿನೂ ಕೂಡ ನಾವು ಆದಷ್ಟು ಜಾಗ್ರತೆ 1-2 ತಿಂಗಳೊಳಗಡೆ ಆಗ್ಬೋದು ಅಂತ ನನ್ನ ನಿರೀಕ್ಷೆ. ಮೀಟಿಂಗ್ ಇದೆ, ತಾವು ಓದಿದ್ರೆ ಸರ್ ಏನು ಎಷ್ಟಿದೆ ಅದರಲ್ಲಿ ಸರ್ವೆ ಯಾವ ರೀತಿ ಮಾಡಿದ್ದೀವಿ, ಸರ್ವೆ ಮಾಡೋದಕ್ಕೆ ಅನುಸರಿಸಿದ ಮಾನದಂಡಗಳು ಅದನ್ನೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಮತ್ತು ನೀವು ಎಲ್ಲ ತೋರಿಸಿದಿರಲ್ಲ ಯಾವ್ಯಾವ ಜಾತಿ ಎಷ್ಟೆಷ್ಟಿದ್ದಾವೆ ಏನು ಅಂತೇಳಿ. ಈಗೇನಾಗಿದೆ, ಇಂದಿರಾ ಸಹಾನಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ 50% ಕ್ಯಾಪಿಂಗ್ ಇಟ್ಟಿದ್ದಾರೆ. ಈಗ 24.10 SC ಮತ್ತು ST ಎರಡೂ ಸೇರಿದ್ರೆ ಆಗ್ತಕ್ಕಂಥದ್ದು. ನೀವು 50%ಅಲ್ಲಿ 24% ಹೋದರೆ ಇನ್ನೆಷ್ಟು ಉಳಿತದೆ? ಇನ್ನು 26% ಅದು ಮಾತ್ರ ಇವ್ರು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಆಗ್ತದೆ. ಈ ತಮಿಳುನಾಡಿನಲ್ಲಿ 75% ಹತ್ತತ್ರ ಅಲ್ಲಿ ಕೂಡ ರಿಸರ್ವೇಷನ್ ಇದೆ. ಅವರು ಹಿಂದಿನ 9th ಶೆಡ್ಯೂಲಲ್ಲಿ ಸೇರಿಸಿರೋದ್ರಿಂದ ಅದನ್ನು ಯಾರು ಕ್ವಶನ್ ಮಾಡೋಕ್ಕಾಗ್ತಿಲ್ಲ. ನಾವು ಕೂಡ ಅದನ್ನು ಏನು 50% ಕ್ಯಾಪಿಂಗ್ ಏನಿದೆ ಅದನ್ನು ಎನ್ಹ್ಯಾನ್ಸ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟಲ್ಲಿ 50% ಇರಬೇಕು ಅನ್ನೋ ಆದೇಶ ಬಂದಾಗ ಅವರು ಕೂಡ ಜಸ್ಟಿಫೈ ಮಾಡಿ ಜಾಸ್ತಿ ಮಾಡಬೇಕಾದ್ರೆ ಅಂತ ಹೇಳಿದ್ದಾರೆ. ಆ ಜಸ್ಟಿಫಿಕೇಷನ್ಗೋಸ್ಕರ ಈ ಒಂದು ಅಂಕಿ ಸಂಖ್ಯೆಗಳ ಸಂಗ್ರಹ ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿಸ್ತಿರ್ತಕ್ಕಂಥ ರಿಪೋರ್ಟಲ್ಲಿ ಕೂಡ ಈ 50% ಕ್ಯಾಪಿಂಗನ್ನು ತೆಗಿತಕ್ಕಂಥದ್ದಕ್ಕೆ ಬ್ಯಾಕ್ ಕ್ಲಾಸಸ್ಗೆ ಇನ್ನೂ ಪರ್ಸೆಂಟೇಜು ಯಾವ್ಯಾವ ಕೆಟಗರಿಗೆ ಈಗಿರ್ತಕ್ಕಂಥದ್ದು ಮತ್ತು ಹೆಚ್ಚು ಮಾಡ್ತಕ್ಕಂಥದ್ದು ಏನು ಅಂತೇಳಿ ಅವರೇ ಟೇಬಲಲ್ಲಿ ಹಾಕಿ ತಿಳಿಸಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಆಮೂಲಾಗ್ರವಾಗಿ ಈಗಾಗಲೇ ಪರಿಶೀಲನೆ ಕೂಡ ಮಾಡಬೇಕು ಅನ್ನೋದು ಚಿಂತನೆ ನಡೆದಿದೆ. ಈಗ 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟದ ಸಭೆಯಲ್ಲಿ ಇದೊಂದೇ ವಿಷಯ ಮಂಡನೆ ಆಗಿರೋದು, ಬೇರೆ ಇನ್ಯಾವುದೇ ಸಬ್ಜೆಕ್ಟ್ ತಗೋಬಾರ್ದು ಅಂತೇಳಿ 4 ಗಂಟೆಗೆ 17ನೇ ತಾರೀಕು ಸಚಿವ ಸಂಪುಟದ ಸಭೆ ಈ ಜಾತಿ ಗಣತಿ ಬಗ್ಗೆನೇ ಚರ್ಚೆ ಮಾಡಲಿಕ್ಕೆ ಅಂತೇಳಿ. ಅದರಿಂದ ಅಂತಿಮವಾದಂತಹ ತೀರ್ಮಾನ ತೆಗೆದುಕೊಳ್ತಕ್ಕಂಥದಕ್ಕಿಂತ ಮುಂಚಿತವಾಗಿ ಈಗೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಸಮುದಾಯದವರು, ಕೆಲವು ಮಠದ ಸ್ವಾಮೀಜಿಗಳು ಅವರೆಲ್ಲರೂ ಕೂಡ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅವೆಲ್ಲನೂ ಕೂಡ ಏನಿದೆ ಅಂತೇಳಿ ಪರಾಮರ್ಶೆಯನ್ನು ಮಾಡಿ ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಮಾಡತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ. ಯಾವುದು ಪೇಜಸ್ಸು ನಾನು ತಗೊಂಡು ಓದೋದು ಜಿಸ್ಟ್ ಕೊಟ್ಟಿರೋದ್ರಲ್ಲಿ ಒಂದು ಸ್ಮಾಲ್ ಇದು ಅದು. ಮತ್ತು ಇವರು ಡಿಟೈಲ್ ಕೊಟ್ಟಿರ್ತಕ್ಕಂಥದ್ದು ಸಂಪುಟಗಳು ಸುಮಾರು ಓದೋದಕ್ಕೆ 1-3 ತಿಂಗಳು ಬೇಕು. ದಿವಸ ಕೂತ್ಕೊಂಡು ಓದೋದು ಸಂಪುಟಗಳಿದ್ದಾವೆ. ಅದು 8-10 ದೊಡ್ಡ ಸಂಪುಟಗಳಿದ್ದಾವೆ. ಮತ್ತು ಬೇರೆ ಬೇರೆ ಸ್ಮಾಲ್ ಇವು ಅವು ಕೂಡ ಬೇರೆ ಇದ್ದಾವೆ. ಅವು 40 ಪುಸ್ತಕದವರೆಗೂ ಇದ್ದಾವೆ. ಸೊ ಅದನ್ನೆಲ್ಲ ಓದೋಣ. ಬಟ್ ಒಟ್ಟಾರೆ ಸಾರಾಂಶ ಇರ್ತಕ್ಕಂಥದ್ದು ಒಂದು ಪುಸ್ತಕ ಇದೆ. ಅದರಲ್ಲಿ ಎಲ್ಲ ಸಾರಾಂಶಗಳು ಮತ್ತು ಮೇಜರ್ ಸಲಹೆಗಳನ್ನು ಏನಿದ್ದಾವೆ ಅಂತಕ್ಕಂಥದ್ದೆಲ್ಲ ಕೊಟ್ಟಿದ್ದಾರೆ. ಅದನ್ನು ನಾನು ನೋಡಿದ್ದೀನಿ. ಸುಮಾರು 2 ಲಕ್ಷ ಚಿಲ್ಲರೆ ಜನ ಜಾತಿಯನ್ನು ಗುರುತಿಸ್ಕೊಂಡಿಲ್ಲ.
ಇನ್ನೊಂದಷ್ಟು ಜನ ನಾವು ಜಾತಿ ಹೇಳಲಿಕ್ಕೆ ಇಷ್ಟಪಟ್ಟಿಲ್ಲ. ಅಂದರೆ 1,90,000 ಜನ ಜಾತಿಯನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟ. ಅದರಲ್ಲೂ ಕೂಡ ಇತರರು ಅಂತ ಸೇರಿಸಿದ್ದಾರೆ, ಯಾರು ಹೇಳ್ಕೊಂಡಿಲ್ಲ ಅವ್ರದ್ದು ಕೂಡ ಅಲ್ಲಿ ಇತರರು ಅಂತ ಹೇಳಿ ಅದಕ್ಕೆ ಎಷ್ಟು ಜನ ಆ ರೀತಿ ಜನ ಜಾತಿ ಹೆಸರನ್ನ ಹೇಳಲಿಕ್ಕೆ ಇಚ್ಛೆ. ಕಾರಣ ಏನು ಅವ್ರು ಹೇಳ್ಕೊಂಡು ಇರೋದಕ್ಕಿಂತ? ಅದು ಕಾರಣ ಅವರೇ ಹೇಳ್ಬೇಕಪ್ಪ, ನಾನು ಹೇಳಕ್ಕಾಗ್ತದೆ, ನೀವು ಹೇಳಿ ಏನು ಕಾರಣ ಇರ್ಬೋದು. ಸರ್, ಈಗ ಈ ಒಕ್ಕಲಿಗ ಸಮುದಾಯದ ಶಾಸಕರು ಇದಕ್ಕೆ ಸಂಬಂಧಪಟ್ಟ ಒಂದು ಸಭೆ ನೋಡುವಂತ ಪ್ರಯತ್ನ ನಡೀತಿದೆ. ಇವತ್ತೇನು ಸಭೆ? ಈಗ ಏನಾಗ್ತದೆ ನೋಡಿ, ಸಭೆ ಮಾಡೋದಕ್ಕೆ ನಮ್ದೇನು ಆಕ್ಷೇಪಣೆ ಇಲ್ಲ. ಸಭೆಯಲ್ಲಿ ಚರ್ಚೆ ಮಾಡಲಿ, ಯಾವ ಅಂಶ ಅವರು ಒಪ್ಪಿಗೆ ಇಲ್ಲ ಮತ್ತು ಯಾವ ಅಂಶಕ್ಕೆ ಒಪ್ಪಿಗೆ ಇದೆ ಆ ಥರ ಮಾಹಿತಿಗಳನ್ನೆಲ್ಲ ಕೊಟ್ಟರೆ, ಒಪ್ಪಿಗೆ ಇಲ್ಲದೆ ಇರೋ ಅಂಶಕ್ಕೆ ಯಾವ ಕಾರಣದಿಂದ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು ಅದನ್ನೆಲ್ಲ ಸರಿಪಡಿಸೋಣ. ನಮ್ಮ ಸರ್ಕಾರ ಇದನ್ನು ನಾವು ಒಂದು ಓಪನ್ ಮೈಂಡ್ನಲ್ಲಿ ಇರ್ತಕ್ಕಂಥದ್ದು, ಯಾವುದೇ ಪೂರ್ವ ಪೀಡಿತ ತೀರ್ಮಾನ ಆಗಲಿ, ಯಾವುದೇ ರೀತಿಯ ನಿರ್ಧಾರಗಳಾಗಲಿ ಯಾವುದೂ ಇಲ್ಲ. ನಾವು ಅವರ್ ಗವರ್ನಮೆಂಟ್ ಈಸ್ ಇನ್ ದ ಓಪನ್ ಮೈಂಡ್. ಯಾವೆಲ್ಲ ಒಂದು ಪಾಸಿಟಿವ್ ಸಲಹೆಗಳು ಬರ್ತವೆ ಅವೆಲ್ಲವನ್ನು ಕೂಡ ನಾವು ಪರಿಗಣನೆ ಮಾಡಬೇಕು ಅಂತಕ್ಕಂಥದ್ದು. ಜೊತೆಯಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದು. ಪ್ರವರ್ಗ 1, 2ರಲ್ಲಿ ಸುಮಾರು ಜಾತಿಗಳು ಮತ್ತು ಹೊಸ ಹೊಸ ಜಾತಿಗಳೆಲ್ಲ ಪತ್ತೆ ಆಗಿದ್ದಾವೆ. ಅವರು ರಿಪೋರ್ಟ್ ಕೊಟ್ಟಿದ್ದಾರೆ, ಅವರು ಒಂದು ಅಧ್ಯಯನದ ಮೇಲೆ ಕೊಟ್ಟಿರ್ತಾರೆ. ಆ ಅಧ್ಯಯನದ ಮೇಲೆ ಕೊಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆ ಇರ್ಬೋದು, ಅಭಿಪ್ರಾಯ ಇರ್ಬೋದು, ಈಗ ಹೊರಗಡೆ ಬಂದಿದೆ. ಹೊರಗಡೆ ಬಂದ ಮೇಲೆ ಅದರ ಒಂದು ಸತ್ಯಾಸತ್ಯತೆ ಇರ್ಬೋದು ಅಥವಾ ಅದರಿಂದ ಅನಾನುಕೂಲಗಳಿರ್ಬೋದು, ಅನುಕೂಲಗಳಿರ್ಬೋದು, ಅದನ್ನು ಸಾರ್ವಜನಿಕರು ಮುಕ್ತವಾಗಿ ತಮ್ಮ ಅಭಿಪ್ರಾಯ ಹೇಳಲಿ ಅಂತಲೇ ಸಮಯ ಕೊಟ್ಟಿರೋದು. ಇಲ್ಲಾಂದರೆ ಅವತ್ತು ಮಣ್ಣೆ ಮಾಡಿದ್ದೀವಿ ಸರ್, ನಾವು ಒಪ್ಪಿದ್ದೀವಿ ಅಂತ ಹೇಳ್ಬಿಡ್ಬೋದಾಗಿತ್ತು. ನಾವು ಆ ರೀತಿ ಆತುರದ ಕ್ರಮ ಬೇಡ ಅಂತೇಳಿ ನಾವು ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಲಿ, ಉತ್ತಮವಾದಂತಹ ಸಲಹೆಗಳು ಬಂದರೆ ಆ ಸಲಹೆಗಳನ್ನು ಕೂಡ ಒಪ್ಪೋಣ, ಅದನ್ನು ಅಳವಡಿಸ್ಕೊಂಡು ಇದನ್ನು ಒಪ್ಕೊಳ್ತಕ್ಕಂಥ ಕೆಲಸ ಯಾರು ನೋಡ್ರಿ, ಅವರೆಲ್ಲ ಮೀಸಲಾತಿ ವಿರೋಧಿಗಳು. ಮೀಸಲಾತಿ ಕೊಡಿ ಅಂತ ಯಾವ ಇದರಲ್ಲಿ ಹೇಳ್ತಾರೆ? ಅವರೆಲ್ಲ ಮೀಸಲಾತಿ ವಿರೋಧಿಗಳು ಹೌದಲ್ವ? ಹೇಳಿ, ಮೀಸಲಾತಿ ವಿರೋಧಿಗಳು ಅದನ್ನೇ ಹೇಳೋದು. ಸಾಮ್ನೂರು ಶಿವಶಂಕರಪ್ಪನವರು ಕೂಡ ಅದನ್ನು ವಿರೋಧಿಸ್ತಾರೆ ಸರ್, ಅಂದರೆ ಬೇಡ ಅನ್ನೋಂಥ. ನೋಡಿ, ಬೇಡ ಒಪ್ತೇನೆ, ಯಾವ ಕಾರಣಕ್ಕೆ ಬೇಡ ಹೇಳ್ಬೇಕಲ್ಲ. ಈಗ ಬೇಕು ಅಂತ ಇನ್ನೊಬ್ರು ಹೇಳ್ತಾರೆ, ಅವರು ಯಾವ ಕಾರಣಕ್ಕೆ ಬೇಕು ಅಂತ ಅವರು ಹೇಳ್ಬೇಕಲ್ಲ. ಅದರಿಂದ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಅವರ ಅಭಿಪ್ರಾಯ ಹೇಳಲಿಕ್ಕೆ ಅವಕಾಶ ಇದೆ. ಅವರವ್ರ ಅಭಿಪ್ರಾಯ ಹೇಳಿ, ಎಲ್ಲ ಅಭಿಪ್ರಾಯಗಳನ್ನ ಪರಿಗಣನೆಗೆ ಮಾಡಿ ಅಂತಿಮ ನಿರ್ಣಯ ಸರ್ಕಾರ ತೆಗೆದುಕೊಳ್ಳಿ. 10 ವರ್ಷ ಆಯ್ತು ಇದು ಹಳೆ ಅಧ್ಯಯನ ಆಗಿ, ಹೊಸದಾಗಿ ಮಾಡಲಿ ಇರ್ಬೋದು. ಅದು ಏನು ಸರಿ ಇಲ್ಲ ಅಂತಲ್ಲ, ನಾನು ಒಪ್ತೇನೆ. ಅಂದರೆ ಅವ್ರು ಹೇಳಿದ ಡಿಮ್ಯಾಂಡ್ ಒಪ್ಪಿದ್ದೀನಿ ಅಂತಲ್ಲ, ಆದರೆ ಕೆಲವು ನಮ್ಮಲ್ಲೂ ಕೂಡ ಈಗ 10-15 ವರ್ಷದ ಹಿಂದೆ ಮಾಡಿರೋದು ಮತ್ತು ಸಾಲದಕ್ಕೆ ಈ ನಮ್ಮ ಸರ್ವೆ ಮಾಡಿದಂಥ ಕಾಲದಲ್ಲಿ 5 ಕೋಟಿ 5.5 ಕೋಟಿ ಇದ್ದಂಥ ಜನಸಂಖ್ಯೆ ಈಗ 7.5 ಕೋಟಿಗೆ ಹೋಗಿದ್ವಿ. ಇವತ್ತಿನ ಇದರಲ್ಲಿ 2 ಕೋಟಿ ಜನ ಹೆಚ್ಚಾಗಿದ್ದಾರೆ. ಈಗ ಅವ್ರ ಸರ್ವೆನಲ್ಲಿ ಬಂದಿರೋದಿಲ್ಲ ಅವ್ರದ್ದು. ಈವನ್ ಆಗ ಹಿಂದೆ ಸರ್ವೆ ಮಾಡಿದಾಗಲೂ 94% ಏನೋ ಮಾಡಿದ್ದಾರೆ ಅವರು. ಬೇರೆಯವ್ರನ್ನೆಲ್ಲರೂ ಕೂಡ ಒಂದಷ್ಟು ಪರ್ಸೆಂಟೇಜನ್ನು ಅವರು ವೈಯಕ್ತಿಕವಾಗಿ ಭೇಟಿ ಮಾಡಿ, ಆ ಫಾರಮ್ ಏನು ಪ್ರಿಸ್ಕ್ರೈಬ್ ಫಾರಮ್ ಇದೆ ಅದರಲ್ಲಿ ಡೇಟಾ ಫಿಲಪ್ ಮಾಡೋಕ್ಕೂ ಆಗಿಲ್ಲ, ಮತ್ತು ಆ ಒಂದು ಫ್ಯಾಮಿಲಿ ಹೆಡ್ ಸಿಗ್ನೇಚರು ಕೂಡ ತಗೊಳಕ್ಕಾಗಿಲ್ಲ. ಅದರಿಂದ ಈಗ ಒಂದು 2-2.5 ಕೋಟಿ ಜನ ಅನ್ಕವರ್ಡ್ ಇರ್ತಾರೆ. ಈಗ ಸೆನ್ಸಸ್ಸೇ ಪ್ರತಿ 10 ವರ್ಷಕ್ಕೂ ಒಂದ್ಸರಿ ಮಾಡ್ತಾರೆ ಅಲ್ವಾ? ಹಂಗೆ ಇದನ್ನು ಕೂಡ ಇದು ಒಂದು ಬೇಸಿಕ್ ಡೇಟಾ ನಮಗೆ ಈಗ ಸಿಕ್ಕಿದೆ. ಇದರಲ್ಲಿ ಯಾವ್ದಾದ್ರು ಸಮುದಾಯಗಳು ಇಲ್ಲ ಅಲ್ಲಿ ಸೇರಿಸಿದ್ದಾರೆ, ಅಲ್ಲಿ ಸೇರಬಾರ್ದಿತ್ತು, ಇಲ್ಲಿ ಸೇರಿಸಿದ್ದಾರೆ, ಅಥವಾ ನೀವು ಹೇಳ್ದಂಗೆ ಭಾಳಷ್ಟು ಸಮುದಾಯಗಳು ಜಾತಿ ಹೆಸರು ಹೇಳ್ಕೊಳ್ದೇನೆ ಇರೋವಂಥವ್ರು ಕೂಡ ಬಹಳಷ್ಟು ಗಣನೀಯ ಸಂಖ್ಯೆಯಲ್ಲಿದ್ದಾವೆ. ಸೊ ಅವನ್ನೆಲ್ಲರೂ ಜಾತಿ ಆಧಾರದ ಮೇಲೆ ಹೋದರೆ ಮುಸ್ಲಿಂ ಸಮುದಾಯವನ್ನು ಕೂಡ ಒಂದು ಜಾತಿ ಅಂತ ಪರಿಗಣಿಸಿದರೆ ಎಲ್ಲ ಹಿಂದೂ ಧರ್ಮದ ಮತ್ತು ಕ್ರಿಶ್ಚಿಯನ್ ಎಲ್ಲ ಸೇರಿ ಹೆಚ್ಚಿಗೆ ಇರುವಂಥದ್ದು ಜಾತಿಯನ್ನು ವಿಂಗಡಣೆ ಮಾಡಿದಾಗ 75 ಲಕ್ಷ ಮುಸ್ಲಿಮ್ಸ್ ಇರುವಂಥದ್ದು. ಈಗ ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಆಯಾಯ ಜಾತಿಗಳ ವಿಂಗಡಣೆ ಮಾಡ್ತಾ ಹೋದಾಗ ಅದರ ಲೆಕ್ಕಾಚಾರದಲ್ಲಿ ಹೋದರೆ ಮುಸ್ಲಿಮರು 75 ಲಕ್ಷ ಇದ್ದಾರೆ, ಅವರೇ ಜಾಸ್ತಿ ಇದ್ದಾರೆ. ಮುಸ್ಲಿಮ್ಸರು ಬಹುಸಂಖ್ಯಾತರಾಗಿ ಅಲ್ಪಸಂಖ್ಯಾತರಿಂದ ಹೊರಗೆ ತರುವಂತಹದ್ದಾಗುತ್ತಾ?
ಅದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಒಂದು, ರಿಲಿಜಿಯಸ್ ಮೈನಾರಿಟಿ ಒಂದು, ಎರಡು ಇರ್ತವೆ. ಅವರು ರಿಲಿಜಿಯಸ್ ಮೈನಾರಿಟೀಸ್ ಅಂತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ನಲ್ಲೇ ಅವ್ರಿಗೆ ಕೊಟ್ಟಿರ್ತಕ್ಕಂಥ, ನಾವೀಗ ಹೊರ ತರ್ತೀರಿ. ಅಲ್ಲ ಸರ್, ಈಗ ಸಂಖ್ಯೆ ಜಾಸ್ತಿ ಆಗಿದೆ, ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಹುಸಂಖ್ಯಾತರಾಗಿದ್ದಾರೆ. ಬಹುಸಂಖ್ಯಾತರು ಎಲ್ಲ ಆಗ್ತಾರ್ರಿ. ಹಿಂದೂ ಎಲ್ಲರಿಗಿಂತ ಅಲ್ಲ, ಜಾಸ್ತಿ ಹಿಂದೂವನ್ನ ಹಿಂದೂ ನಾವೆಲ್ಲ ಒಂದಲ್ವೇನ್ರಿ? ಹಿಂದೂ ಜಾತಿಯಲ್ಲಿ ವಿಂಗಡಣೆ ಮಾಡಿದಾಗ ಹಿಂದೂ ಓವರಾಲ್ ಹಿಂದೂ ತಗೊಂಡಲ್ಲ ಸರ್, ಜಾತಿಯಲ್ಲಿ. ಓಕೆ, ಅದ್ರ ಬಗ್ಗೆ ಮಾತಾಡೋಣ ವಿವರವಾಗಿ, ಒಂದು ಸಿಂಪೋಸಿಯಂ ಮಾಡ್ಸೋಣ. ನೆನ್ನೆ ಬೇರೆ ಸುರೇಶ್ ಅವರು ಪರಮೇಶ್ವರ್ಗೆ ಏನೋ ಒಳ್ಳೇದಾಗುತ್ತೆ ಅಂತ ಹೇಳಿ, ಏನು ಒಳ್ಳೇದಾಗುತ್ತೆ ಸರ್? ಒಳ್ಳೇದಾಗ್ಲಿ ಅಂದ್ರೆ ಒಳ್ಳೇದಾಗ್ಬಾರ್ದು. ಏನಾಗುತ್ತೆ ಏನು ಒಳ್ಳೇದಾಗುತ್ತೆ? ಯಾವ ಥರ ಸೇಮ್ ಆಗ್ತಾರ ಅಂತ ಅದೇ ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಒಂದು ಸದಿಚ್ಛೆಯಿಂದ ಹೇಳಿರ್ತಕ್ಕಂಥ ಮಾತು, ಬಹಳ ಸಂತೋಷ, ಅದ್ರಲ್ಲಿ ತಪ್ಪೇನಿಲ್ಲಲ್ಲ, ಆಗ್ಬೋದು ಸರ್? ಆಗ್ಲಿ. ಈಗ ಏನು ಬೈರತಿ ಸುರೇಶ್ ಅವರು ಸದಿಚ್ಛೆಯಿಂದ ಹೇಳಿರ್ತಕ್ಕಂಥ ಮಾತು, ಅದು ನೆರವೇರ್ಲಿ ಅನ್ನೋರು ಕೂಡ ಇರ್ತಾರೆ, ನೆರವೇರಬಾರ್ದು ಅನ್ನೋರು ಇರ್ತಾರೆ. ರಾಜಕಾರಣದಲ್ಲಿ ಯಾರು ಕೂಡ ಅಧಿಕಾರ ತಗೊಂಬಂದು ಬಾರಪ್ಪ ಈ ಅಧಿಕಾರ ನಿನಗೆ ಕೊಡ್ತೀನಿ ಅಂತೇಳಿ ಯಾರು ಕೊಡಲ್ಲ. ಅಧಿಕಾರವನ್ನು ಎಲ್ಲರೂ ಅಷ್ಟೇ ಕಿತ್ಕೊಳ್ತಕ್ಕಂಥದ್ದೇ ರಾಜಕಾರಣ, ಅದನ್ನೇ ಸಂಘರ್ಷ ಅಂತಲೂ ಕರೆಯೋದು ಅವು. ಅದರಿಂದ ಬೈರತಿ ಸುರೇಶ್ ಅವರು ಒಂದು ಸದಿಚ್ಛೆಯಿಂದ ಮಾತುಗಳನ್ನು ಹೇಳಿದ್ದಾರೆ, ಭಾಳ ಸಂತೋಷ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಎನ್ಕ್ವೈರಿಗೆ ಅವರು ಸ್ಟೇಟ್ಮೆಂಟ್ ಕೊಡ್ಬೇಕು. ನಾನು ಬೆಳಗಾವಿಯಲ್ಲಿ ಹೋಗ್ತಾರೆ ಎಫ್ಐಆರ್, ಏನು ಬೆಳಗಾವಿದೇನು FIR? ಅಲ್ಲಿ ಯಾರೋ ಒಬ್ರು ಅಂದ್ರೆ ಪ್ರಮಾಣ ವಚನ ಮಾಡುವಾಗ ಓತ್ ಮಾಡಿರ್ತಾರೆ, ಆದ್ರೆ ಈಗ ಸದನದಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ. ಏನು ಮಾಡ್ಬೇಕಿತ್ತಂತೆ? ಅಲ್ಲ ಹಂಗಂತೇಳಿ ಆಯಿತು, ಕಂಪ್ಲೇಂಟು ಕೊಡಲಿ, ಯಾರು ಬೇಡ ಅಂತಾರೆ? ಕಂಪ್ಲೇಂಟ್ ಕೊಡೋರು ಬೇಡ ಅಂತ ಹೇಳಕ್ಕಾಗ್ತದೆ? ಸರ್, ಯಾವತ್ತು ಇದಕ್ಕೆ ಹೋಗ್ತೀರಾ ಸರ್? ನಾನು ಹೋಗೋದು ಇವತ್ತು ಹೋಗ್ಬೇಕು ಅಂತಕ್ಕಂಥದ್ದು. ಅಲ್ಲಿಗೆ ಹೋಗೋದಕ್ಕಿಂತ ನಾನು ಅಲ್ಲೇ ಮನೆಗೇನೆ ಕರೆದು ಅಲ್ಲಿದೆ ಎಲ್ಲ ಜಾಗ ಎಲ್ಲ ತೋರಿಸ್ಬೇಕು ಅಂತ ಹೇಳಿ ನನ್ನ ಇಚ್ಛೆ ಇದೆ. ನಾನಿನ್ನೂ ಅದ್ರ ಬಗ್ಗೆ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ. ಸರ್, ಇಲ್ಲಿ ಬಂದಿದ್ದೀರಾ ಸರ್ ಮಧುಗಿರಿ? ಎಲ್ಲಿಗೆ? ಮಧುಗಿರಿ ಅದೇನೋ ನನಗೆ ಗೊತ್ತಿಲ್ಲ, ಅವ್ರಿಗೆ ಭೇಟಿ ಮಾಡಿದ್ಮೇಲೆ ತಾನೇ ಗೊತ್ತಾಗೋದು. ನಾನಿನ್ನೂ ಭೇಟಿ ಮಾಡಿಲ್ಲ ಅವ್ರು ಯಾರನ್ನ.